ಸ್ನೇಹಿತರೆ, ನನ್ನ ಇಂದಿನ ವಿಡಿಯೋದಲ್ಲಿ ಬ್ರೀಚ್ ಪ್ರೆಸೆಂಟೇಷನ್ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಈ ಪ್ರೆಸೆಂಟೇಷನ್ ಯಾವ್ಯಾವ ಟೈಪ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೋಸ್ಟ್ ಕಾಮನ್ ಟೈಪ್ ಆಫ್ ಪ್ರೆಸೆಂಟೇಷನ್ ಅಂದ್ರೆ ಸಿಫಾಲಿಕ್ ಪ್ರೆಸೆಂಟೇಷನ್. ಅಂದ್ರೆ ಮಗುದು ಹೆಡ್ ಡೌನ್ ಅಲ್ಲಿ ಇರುತ್ತೆ, ಅಂದ್ರೆ ಯುಟ್ರಸ್ ಎಂಟ್ರಿ ಭಾಗದಲ್ಲಿ. ಸೊ ಡೆಲಿವರಿ ಆದಾಗ ಫಸ್ಟ್ ಹೆಡ್ ಬರುತ್ತೆ. ಸೆಕೆಂಡ್ ಮೋಸ್ಟ್ ಕಾಮನ್ ಅಂದ್ರೆ ಬ್ರೀಚ್ ಪ್ರೆಸೆಂಟೇಷನ್, ಅಂದ್ರೆ ಬಟಕ್ಸ್ ಅಥವಾ ಕಾಲು ಕೆಳಗಡೆ ಇರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಪ್ರೆಸೆಂಟೇಷನ್ ಅಂದ್ರೆ ಟ್ರಾನ್ಸ್ಫರ್ ಲೈ, ಅಂದ್ರೆ ಮಗು ಅಡ್ಡಡ್ಡ ಇರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಪ್ರೆಸೆಂಟೇಷನ್ ಅಂದ್ರೆ ಶೋಲ್ಡರ್ ಪ್ರೆಸೆಂಟೇಷನ್, ಅಂದ್ರೆ ಮಗುದು ಶೋಲ್ಡರ್ ಬಂದ್ಬಿಟ್ಟು ಸರ್ವಿಕ್ಸ್ ಅಥವಾ ಗರ್ಭಕೋಶದ ಕೆಳಗಡೆ ಪಾರ್ಟ್ ಇರುತ್ತೆ. ಸೊ ಇದರಲ್ಲೆಲ್ಲ ಮೋಸ್ಟ್ ಐಡಿಯಲ್ ಪ್ರೆಸೆಂಟೇಷನ್ ಅಂದ್ರೆ ಸಿಫಾಲಿಕ್ ಪ್ರೆಸೆಂಟೇಷನ್. ಸೊ ದಿಸ್ ಈಸ್ ಐಡಿಯಲ್ ಪ್ರೆಸೆಂಟೇಷನ್ ಫಾರ್ ನಾರ್ಮಲ್ ಡೆಲಿವರಿ. ಅದರ್ವೈಸ್ ಬ್ರೀಚ್ ಪ್ರೆಸೆಂಟೇಷನ್ ಇದ್ದಾಗ ಡೆಲಿವರಿ ಮಾಡಿದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಟ್ರಾನ್ಸ್ಫರ್ಸ್ ಮತ್ತೆ ಶೋಲ್ಡರ್ ಪ್ರೆಸೆಂಟೇಷನ್ ಇದ್ದಾಗ ನಾರ್ಮಲ್ ಡೆಲಿವರಿ ಮಾಡಿದ್ರೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ. ಅದಕ್ಕೆ ನೋಡಿ, ಮೊದಲೆಲ್ಲ ಏನಾಗ್ತಾ ಇತ್ತು, ಈ ಪ್ರೆಸೆಂಟೇಷನ್ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ಸ್ಕ್ಯಾನಿಂಗ್ ಇರಲಿಲ್ಲ. ಹಾಗೆ ಏನ್ ಮಾಡೋರು, ಟ್ರಾನ್ಸ್ಫರ್ಸ್ ಲೈ ಅಥವಾ ಶೋಲ್ಡರ್ ಪ್ರೆಸೆಂಟೇಷನ್ ಇದ್ದಾಗಲೂ ನಾರ್ಮಲ್ ಡೆಲಿವರಿ ಟ್ರೈ ಮಾಡೋರು. ಆಗ ಮಗುಗೂ ಪ್ರಾಬ್ಲಮ್ ಆಗ್ತಾ ಇತ್ತು, ತಾಯಿಗೂ ಸಹ ಪ್ರಾಬ್ಲಮ್ ಆಗ್ತಾ ಇತ್ತು. ಕೆಲವೊಂದ್ಸಲ ಮಗು ಡೆತ್ ಸಹ ಆಗ್ತಾ ಇತ್ತು, ಅಥವಾ ಜೊತೆಗೆ ತಾಯಿ ಪ್ರಾಣಕ್ಕೂ ಪ್ರಾಬ್ಲಮ್ ಆಗೋದು. ಸೊ ಹಾಗಾಗಿ ಈ ಪ್ರೆಸೆಂಟೇಷನ್ ಇದ್ರೆ ನಾರ್ಮಲ್ ಡೆಲಿವರಿ ಯೂಶಲಿ ಟ್ರೈ ಮಾಡಲ್ಲ. ಸ್ನೇಹಿತರೆ ನೋಡಿ, ಇದು ಎಷ್ಟು ಯೂಸ್ಫುಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಕೆಲವರು ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ಇವರು ಸುಮ್ನೆ ಸಿಸೇರಿಯನ್ ಮಾಡ್ತಾರೆ ಅಂತೆಲ್ಲ ಥಿಂಕ್ ಮಾಡ್ತಾರೆ. ಹಾಗಾಗಿ ಈ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ಪೇಜ್ ನ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.